ನಿಮ್ಗೆ ಗೊತ್ತೈತೆ GPS ಪ್ಯಾನಿಕ್ ಬಟನ್ ಅಣ್ಣ ಯಾರಣ್ಣ ಹಾಕ್ಸಿದಿರಾ ಗಾಡಿಗಳಿಗೆ ಎಲ್ಲ ಹಾಕ್ಸಿದಿರಲ್ವಾ GPS ಪ್ಯಾನಿಕ್ ಬಟನ್ ಅಣ್ಣ ಏನಿಲ್ಲ GPS ಪ್ಯಾನಿಕ್ ಬಟನ್ ಇದು ಅಳವಡಿಕೆನೆ ವ್ಯವಸ್ಥೆನೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಭೈರತಿ ಸುರೇಶ್ ಅವ್ರೆ ಆ ಕಾಲ್ ಸೆಂಟರ್ ರೂಮ್ಗೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಈ ವ್ಯವಸ್ಥೆ ಸರಿ ಇಲ್ಲ ಅಂತ, GPS ಪ್ಯಾನಿಕ್ ಬಟನ್ ವ್ಯವಸ್ಥೆ ಸರಿ ಇಲ್ಲ ಅನ್ಬಿಟ್ಟು. ಇದ್ರ ವಿಚಾರವಾಗಿ ನಾವ್ ಇವಾಗ ಒಂದು ಮನವಿ ಕೊಡ್ತಾ ಇದೀವಿ. ಕ್ಯಾನ್ಸಲ್ ಅಂತೂ ಆಗಲ್ಲ, ಯಾಕೆ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಕೊಟ್ಟಿರೋದು, ಕ್ಯಾನ್ಸಲ್ ಅಂತೂ ಮಾಡಲ್ಲ. ಆದ್ರೆ ಇದ್ರಲ್ಲಿ ಒಂದೇನು ಅಂದ್ರೆ GPS ಪ್ಯಾನಿಕ್ ಬಟನ್ ರೇಟು 12 ಸಂಸ್ಥೆಗೆ ಏನ್ ಟೆಂಡರ್ ಕೊಟ್ಟವ್ರಲ್ಲ, ಆ ಟೆಂಡರ್ ಕೊಟ್ಟಿರುವಂತ ರೇಟ್ ಅಲ್ಲಿ ಯಾರು ಕೂಡ ಹಾಕ್ಸಿಲ್ಲ ಇಲ್ಲಿ. ಯಾಕೆ ಅಂದ್ರೆ 12 ಸಂಸ್ಥೆಯವ್ರು ಯಾರು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಾಯ್ತಾ ಗೊತ್ತಿಲ್ವಣ? ಗೊತ್ತಿಲ್ಲ. ನೀವ್ ಯಾರಾದ್ರೂ GPS ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು ಅಂದ್ರೆ ಇವ್ರು ಏನಾದ್ರು ಹಾಕ್ಸಿರ್ತಾರೆ ಅಂತ ಅನ್ಕೊಳ್ಳಿ. ಅಣ್ಣ GPS ಪ್ಯಾನಿಕ್ ಬಟನ್ ಎಲ್ಲ ಹಾಕ್ತಾರೆ ಅಂದ್ರೆ ನನ್ಗೆ ಯಾರೋ ನಂಬರ್ ಕೊಟ್ರೆ ಇವ್ರು ಹೋಗಪ್ಪ ಅಂತ ಅವ್ರು ನಂಬರ್ ಕೊಡ್ತಾರೆ. ನೀವು ಅವ್ರ ಫೋನ್ ಪೇ ಗೂಗಲ್ ಪೇಗೆ ಅಮೌಂಟ್ ಹಾಕಿದೀರಾ. 12 ಸಂಸ್ಥೆಗೆ ನೇರವಾಗಿ ಯಾರಾದ್ರೂ ಹಣ ಹಾಕಿರೋರು ಇದೀರಾ? ಯಾರು ಹಾಕಿಲ್ಲ. ಯಾರೋ ಹೇಳಿದ್ರು ಅವ್ರಿಗೆ ಹಾಕ್ತಿವಿ ಅಂತ. ಈ ತರ ವೇ ಅಲ್ಲಿ ಹೋಗಿ ನೀವು GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿದೀರಾ. ಎಷ್ಟೋ ಜನ ಹಾಕಿಸ್ಕೊಂಡಿರೋರ ಹತ್ರ ಅಂತೂ ನಾನು ಯಾವ ಸಂಸ್ಥೆದ್ ಹಾಕ್ಸ್ಕೊಂಡಿದೀನಿ, ನನ್ ಮೊಬೈಲ್ ಅಲ್ಲಿ ಟ್ರ್ಯಾಕಿಂಗ್ ಆದ್ರೂ ಆಪ್ ಇದೆಯಾ ಅನ್ನೋದು ಕೂಡ ಎಷ್ಟೋ ಜನ ಗೊತ್ತಿಲ್ಲ. ಈ ತರ ಸಮಸ್ಯೆಗಳು ಇದಾವೆ. ಆಮೇಲೆ ಕೆಲವರು ರಿನ್ಯೂವಲ್ಗೆ ಹೋದ್ರೆ ರಿನ್ಯೂವಲ್ ಹೆಂಗ್ ಮಾಡ್ಕೊಬೇಕು ಅನ್ನೋದು ಕೂಡ ಗೊತ್ತಾಗ್ದಿಲ್ದೆ ಯಾರಾದ್ರೂ ಬ್ರೋಕರ್ಗಳು ಇದ್ರೆ ಹೇಳಿ ನಾವು ರಿನ್ಯೂವಲ್ ಮಾಡಿಸ್ಕೊಬೇಕು ಅನ್ನೋ ಸ್ಟೇಜ್ಗೂ ಹೋಗಿದ್ದಾರೆ. ಇಲ್ಲಿ ಮೊಬೈಲ್ ಆಪ್ ಅಲ್ಲೇ ಕೂಡ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಆದ್ರೆ ಹೈಕೋರ್ಟ್ ಹೇಳಿರೋದು, ಸರ್ಕಾರ ಹೇಳಿರೋದಲ್ಲ, ಹೈಕೋರ್ಟ್ ಹೇಳಿದೆ GPS ಪ್ಯಾನಿಕ್ ಬಟನ್ಗೆ ಏನ್ ರೇಟ್ ತಗೊಬೇಕು, ರಿನ್ಯೂವಲ್ಗೆ ಹೋದ್ರೆ ಏನ್ ರೇಟ್ ತಗೊಬೇಕು ಅಂತ ಹೇಳಿದೆ. ರಿನ್ಯೂವಲ್ಗೆ 1800 ರೂಪಾಯಿ ಅಷ್ಟೇ ಹೇಳಿರೋದು. 1800 ಪ್ಲಸ್ GST. ಇಲ್ಲಿ ಏನಾಗ್ತಾ ಇದೆ ಆಪ್ಗಳಲ್ಲಿ ನಿಮ್ಗೆ 4000, 1 ವರ್ಷಕ್ಕೆ 4000, 2 ವರ್ಷಕ್ಕೆ 6000 ರೂಪಾಯಿ ಅಂತ ಆಪ್ ಅಲ್ಲಿ ತೋರಿಸ್ತಾ ಇದೆ. ನೀವು ಎಫ್ಸಿಗ್ ಬಿಡಕ್ ಹೋದ್ರೆ ಆ ಅಮೌಂಟ್ ಕಟ್ಬಿಟ್ಟೆ ನೀವು ಎಫ್ಸಿಗ್ ಬಿಡಕ್ ಹೋಗ್ಬೇಕು. ಈ ತರ ಎಲ್ಲ ಆಗಿದೆ. ಅಂದ್ರೆ ನಾವು ಹಾಕಿಸ್ಕೊಳ್ಬೇಕು ಅಂದಾಗ 12 ಸಂಸ್ಥೆಗೆ ನೇರ ಸಂಪರ್ಕ ಇಲ್ಲ ಡ್ರೈವರ್ಗಳಿಗೆ. ನೀವು RTO ಆಫೀಸ್ಗಳಲ್ಲಿ FC ಮಾಡ್ಸಕ್ ಹೋದಾಗ ಅಲ್ಲಿ ಯಾರೋ ಒಬ್ಬ ಬ್ರೋಕರ್ಗಳು ಬ್ಯಾನರ್ ಹಾಕೊಂಡಿದ್ರೆ ಅದನ್ನ ನೋಡೋಗಿ ನೀವು ದುಡ್ಡುಗಳನ್ನ ಕಟ್ಟಿದೀರಾ. ಇಲ್ಲಿ ಯಾರೋ 12 ಸಂಸ್ಥೆಗಳಿಗೂ ನೇರವಾಗಿ ಅಮೌಂಟ್ಗಳು ಹಾಕಿಲ್ಲ. ಇದು ಆ ಅಪ್ಪನ್ ಗಮನಕ್ಕೆ ತರಬೇಕು, ಯಾರೋ ಟ್ರಾನ್ಸ್ಪೋರ್ಟ್ ಸಚಿವ ಯಾರಿದ್ದಾರೆ ಇವಾಗ ಅವ್ರಿಗೆ. ಎರಡನೇದು, ರಿನ್ಯೂವಲ್ಗೆ ಹೋದಾಗ ಆಪ್ಗಳಲ್ಲಿ ನಾವೇನ್ ಅಮೌಂಟ್ ಕಟ್ತಿದೀವಲ್ಲ ಆ ಅಮೌಂಟ್ಗಳು ಕಮ್ಮಿ ಬರ್ಬೇಕು. 4000, 5000 ಇದೇನ್ ಬರ್ತಾ ಇದೆ ಇದು ಬರಂಗಿಲ್ಲ. ಹೈಕೋರ್ಟ್ ಹೇಳಿರೋದು 1800 ರೂಪಾಯಿ ಪ್ಲಸ್ GST. ಜಾಸ್ತಿ ತಗಂತವ್ರೆ. ಅದಕ್ಕೆ ಈಗ ಬಂದಿರೋ ಹೊಸ ಸಚಿವರಿಗೆ ಅವರೇ ಖುದ್ದಾಗಿ GPS ಕಾಲ್ ಸೆಂಟರ್ ರೂಮ್ಗೆ ಹೋಗಿ ಶಾಂತಿನಗರದಲ್ಲಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಲೋಪದೋಷಗಳು ಕಂಡು ಬಂದು ಇದು ಸರಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಹಂಗಾಗಿ ಅವ್ರ ಗಮನಕ್ಕೆ ತರಬೇಕು ಅಂದ್ರೆ ನಾವೆಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ, ಇನ್ನೆಲ್ಲೋ ಕೂತ್ಕೊಂಡು ಮಾತಾಡೋದ್ರಿಂದ ಅದಾಗಲ್ಲ. ಅವ್ರ ಗಮನಕ್ಕೆ ಹೋಗ್ಬೇಕು ಅಂದ್ರೆ ಮನವಿ ಕೊಡ್ಬೇಕು. ಈಗ ನಾವು ನಮ್ಮ ಸಂಘಟನೆ ಕಡೆಯಿಂದ ಮನವಿ ರೆಡಿ ಮಾಡಿದೀವಿ. ನಮ್ಮ ಸದಸ್ಯರುಗಳೆಲ್ಲ ಸಹಿ ಹಾಕಿದ್ದಾರೆ. ಈಗ ಈ ಸಹಿಗಳು ಸಾಲದು. ನೀವೆಲ್ಲರೂ ಇದಕ್ಕೆ ಸಹಿ ಹಾಕ್ಬಿಟ್ಟು ನಿಮ್ ಫೋನ್ ನಂಬರ್ಗಳು ಹಾಕಿದ್ರೆ ಇದನ್ನೆಲ್ಲ ಪಿನ್ ಮಾಡಿ ಬೇಕಾದ್ರೆ ಇಲ್ಲಿ ಸೈನ್ ಹಾಕ್ದವ್ರದ್ದು ಎಲ್ರದ್ದು ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತೀವಿ. ಹೋಗೋ ದಿನ ತಿಳಿಸ್ತೀವಿ. ಫ್ರೀ ಇದ್ರೆ ಬರ್ಬೋದು, ಫ್ರೀ ಇಲ್ಲ ಅಂದ್ರೆ ನಿಮ್ ಪಾಡ್ ನೀವು ಡ್ಯೂಟಿ ಮಾಡ್ಕೊಳ್ಳಿ. ನಿಮ್ ಪರವಾಗಿ ನಾವು ಈ ಮನವಿ ಕೊಡ್ತಾ ಇದೀವಿ. ಈ ಮನವಿಲಿ ಬರ್ದಿರೋದು ಅಷ್ಟೇ. ಗಾಡಿ 12 ಸಂಸ್ಥೆ ಅದೇ ಇವಾಗ ಏನ್ ಹೇಳಿದೀನಿ ಅದೇ ಡೀಟೇಲ್ಸ್ ಇಲ್ಲಿ ಬರ್ದಿರೋದು. ಬೇಕಾದ್ರೆ ಓದ್ಕೊಳ್ಳಿ. ಹೌದಣ್ಣ, ನಮ್ ಗಾಡಿಗಳಿಗೂ GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡು ರಿನ್ಯೂವಲ್ಗೆ ಹೋದ್ರೆ ಜಾಸ್ತಿ ದುಡ್ಡು ಆಪಲ್ ತೋರಿಸ್ತಾ ಇದೆ, ಸರ್ಕಾರ ಹೇಳಿರೋ ರೇಟ್ಗಿಂತ ಜಾಸ್ತಿ ತೋರಿಸ್ತಿರೋದ್ರಿಂದ ಕೊಡಕ್ ಆಗ್ತಿಲ್ಲ ಅನ್ನೋ ಮನಸ್ಥಿತಿ ನಿಮ್ಗಿದ್ರೆ ಒಂದು. ಎರಡನೇದು, ಈಗ ಹೊಸದಾಗಿ ಕೆಲವರು GPS ಪ್ಯಾನಿಕ್ ಬಟನ್ಗಳು ಇನ್ನೂ ಹಾಕ್ಸಿಲ್ಲ. ಹಾಕಿಸ್ದೇ ಇರೋದ್ರಿಂದ ಏನಾಗ್ತಾ ಇದೆ, ಎಲ್ಲಿ ಹಾಕಿಸ್ಕೊಳ್ಬೇಕು ಅನ್ನೋದು ಕೂಡ ಕೆಲವರು ಗೊತ್ತಾಗ್ತಾ ಇಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿ ಹಾಕ್ತಿದೀವಿ. ಇನ್ನು ಕೆಲವರು ನಮ್ ರಾಜ್ಯದಲ್ಲಿ ಯಾಕೆ ಮಾಡಿಸ್ಬೇಕು, ಆಂಧ್ರಾಗ ಹೋಗೋಣ, ಆಂಧ್ರದಲ್ಲಿ ಹೋದ್ರೆ ಕಮ್ಮಿ ದುಡ್ಡು ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನೀವು ಆಂಧ್ರದಲ್ಲಿ ಹೋಗಲ್ಲ, ಯಾವ ಸ್ಟೇಟ್ ಅಲ್ಲಿ ಹೋಗಾದ್ರೂ FC ಮಾಡಿಸ್ಬೋದು. ಅದು M41 ಅಲ್ಲೂ ಕೂಡ ಅದು ಆಕ್ಟಿವೇಟ್ ಆಗುತ್ತೆ. ಆದ್ರೆ ನಿಮ್ದು CC ಈಗ ನೋಡಿ K03, ಇದು K05, ಯಾವ RTOದಲ್ಲಿ ನಿಮ್ಮ CC ಇರುತ್ತೆ ಅಲ್ಲಿ ನೀವು ಪಾಸಿಂಗ್ ಮಾಡಿಸ್ಕೊಂಡ್ ಬಂದಿರೋ ಅಂತ ಕಾಪಿನ ಇಲ್ಲಿ ತಂದು ತೋರಿಸಿ ಇಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಆಮೇಲೆ ನೀವು ಗಾಡಿ ರನ್ ಮಾಡ್ಬೇಕು. ನೀವು ಅಲ್ಲಿ ಮಾಡಿಸ್ಕೊಂಡ್ ಬಂದಿದೀವಿ ಬಿಡು ಅಂತ ಇಲ್ಲಿ ಓಡಿಸ್ತಾ ಇದ್ರೆ RTOದವ್ರು ಏನಾದ್ರು ಗಾಡಿ ಹಿಡಿದಾಗ FC ಆಗಿದೆ ಸರ್ ನಾವು ಆಂಧ್ರದಲ್ಲಿ ಮಾಡಿಸ್ಕೊಂಡ್ ಬಂದಿದೀವಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಒಪ್ಪಲ್ಲ. GPS ಪ್ಯಾನಿಕ್ ಬಟನ್ ಹಾಕಿಲ್ಲ ಅಂತ ದಂಡ ಬರ್ದವ್ರೆ. ಆತರ ಸುಮಾರು ನಡೆದಿದಾವೆ. ಅದು ಒಂದು. ಎರಡನೇದು, ಇನ್ಶೂರೆನ್ಸ್ಗಳು ಕ್ಲೈಮ್ ಆಗ್ತಾ ಇಲ್ಲ. ನಮ್ ಕರ್ನಾಟಕದಲ್ಲಿ GPS ಪ್ಯಾನಿಕ್ ಬಟನ್ ಇದ್ರೇನೆ FC-ಗೆ ಅನುಮತಿ ಅಂತ ಕೊಟ್ಟಿರೋದು. ನೀನ್ ಬೇರೆ ಸ್ಟೇಟ್ ಅಲ್ಲಿ FC ಮಾಡಿಸ್ಕೊಂಬಂದು ನೀನ್ M41 ಅಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ನಾವ್ ಇನ್ಶೂರೆನ್ಸ್ ಕ್ಲೈಮ್ ಕೊಡಲ್ಲ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೈಮ್ ದುಡ್ಡು ಕೊಡೋದೇ ಅರಸಾಹಸ. ಅಂತದ್ರಲ್ಲಿ ಈ ತರ ವಿಚಾರಗಳು ಇನ್ಶೂರೆನ್ಸ್ ಕಂಪ್ನಿಯವರು ಗೊತ್ತಿದ್ದಾಗ ಕ್ಲೈಮಿಂಗ್ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾರೆ. ಈ ತರ ಸಮಸ್ಯೆಗಳು ತುಂಬಾ ಜನ ಡ್ರೈವರ್ಗಳಿಗೆ ಗೊತ್ತಿಲ್ಲ. ನಾವು ಗೊತ್ತಿರೋದ್ರಿಂದ ಇಂಥದೆಲ್ಲ ನಡೀತಾ ಇದಾವೆ ಅಂತ ಹೇಳಿ ತಿಳಿಸ್ತಾ ಇದೀವಿ. ಆಮೇಲೆ ಕೆಲವೊಂದು ಕಾಲ್ ಸೆಂಟರ್ ಕಂಪ್ನಿಗಳಲ್ಲಿ ನೀವು ಇಂಡಕ್ಷನ್ ಮಾಡ್ಸಿ ಅಟ್ಯಾಚ್ ಮಾಡ್ಸಕ್ ಹೋದ್ರೆ
ಅಲ್ಲಿ GPS ಪ್ಯಾನಿಕ್ ಬಟನ್ ಇಲ್ಲ ಅಂದ್ರೆ ಕೆಲವು ಕಡೆ ತಗೊಳ್ಳೋದೇ ಇಲ್ಲ ಗಾಡಿಗಳು. ಈ ತರದವು ಕೂಡ ಇದಾವೆ. ಹಿಂಗೆಲ್ಲ ಇರೋದ್ರಿಂದ ಡ್ರೈವರ್ಸ್ ಗಳಿಗೆ ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಯಾಕೆಂದ್ರೆ ಇದು ಒಂಥರ ಏನಂತಾರೆ, ಒಂಥರ ಮಾಯಾನಗರ ಬೆಂಗಳೂರು, ಸಮುದ್ರ. ಇಲ್ಲೊಂದಷ್ಟು ಜನ ತಿಳ್ಕೊಂಡಿದ್ರೆ ಇನ್ನೊಂದಷ್ಟು ಜನ ಏನು ತಿಳ್ಕೊಂಡಿರಲ್ಲ, ಇನ್ನೊಂದಷ್ಟು ಜನ ಎಲ್ಲಾ ತಿಳ್ಕೊಂಡಿದ್ರೆ ನಮ್ಗೆ ಯಾಕೆ ಬೇಕು ಬಿಡು ಅಂತ ಬದುಕ್ತಾ ಇರ್ತಾರೆ. ಇಲ್ಲಿ ಯಾರನ್ನು ಏನು ಚೇಂಜ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ವ್ಯವಸ್ಥೆ ಹಿಂಗಿದೆ. ಹಂಗಾಗಿ ಹೊಸ ಸಚಿವರು ಬಂದಿದ್ದಾರೆ. ಮನವಿ ಪತ್ರಕ್ಕಂತೂ ಸೈನ್ ಮಾಡಿಸ್ಕೊಡ್ತಾ ಇದೀವಿ. ನೀವೆಲ್ಲ ಒಂಚೂರು ಸೈನ್ ಮಾಡಿ ನಿಮ್ ಫೋನ್ ನಂಬರ್ಗಳೆಲ್ಲ ಹಾಕೊಟ್ರೆ ಇದಕ್ಕೊಂದು ತೂಕ ಇರ್ತದೆ ಅಂತ ಹೇಳಿ ಇಲ್ಲಿ ಬಂದು ನಿಮ್ಮ ಹತ್ರ ಸೈನ್ ಹಾಕ್ಸ್ತಾ ಇದೀವಿ. ಯಾರಿಗಾದ್ರೂ ಏನೋ ಡೌಟ್ ಇದೆಯಾ? ಕರೆಕ್ಟ್ ಆಗಿದ್ಯಾ? ಯಾಕೆಂದ್ರೆ ಇದು ಸರ್ಕಾರದಲ್ಲಿ ಆಗ್ಬೇಕಾಗಿರೋ ಕೆಲಸ. ಈಗ ನಾವು ಈ ಓಲಾ, ಊಬರ್, ರಾಪಿಡೋ ನಮ್ಮ ಯಾತ್ರೆಯಲ್ಲಿ ರೇಟ್ ಕೊಡ್ರಪ್ಪ ಅಂತ ಹೋದ್ರೆ ಅದೆಲ್ಲ ಬಗೆಹರಿಯದ ಇರೋ ಮ್ಯಾಟ್ರ್. ಅದು ಕೊಟ್ಟಷ್ಟು ಇಸ್ಕೊಬೇಕು. ನಾವು ಅದಕ್ಕೆ ಅದ್ರ ಪರ್ಯಾಯ ಮಾರುವಾಗಿ ನಗರ ಮೀಟರ್ ಅಂತ ಒಂದ್ ಮಾಡ್ದ. ಸುಮಾರು ಜನ ಡ್ರೈವರ್ಗಳು ಕೈ ಜೋಡಿಸೋರು, ಇನ್ನೊಂದಷ್ಟು ಜನ ಕೈ ಜೋಡಿಸ್ತೆ ಆರಾಮಾಗಿದ್ದಾರೆ. ಅದಕ್ಕೇನೆ ಮೊನ್ನೆ ಯಾರೋ ಪ್ರೊಟೆಸ್ಟ್ಗೆಲ್ಲ ಹೇಳಿದ್ರು, ನಾವು ಯಾರೋ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಪ್ರೊಟೆಸ್ಟ್ ಮಾಡಕ್ ಅನುಮತಿ ಇಲ್ಲ. ಹಂಗಾಗಿ ಅದ್ ಆಗದೆ ಇರೋ ವಿಚಾರಕ್ಕೆ ಹೋಗೋದು ಬೇಡ. ಅಟ್ಲೀಸ್ಟ್ ಇದೇನ್ ಆಗ್ಬೇಕು, ಈ 12 ಸಂಸ್ಥೆ ಡ್ರೈವರ್ಗಳು ಗೊತ್ತಾಗ್ಬೇಕು. ಡ್ರೈವರ್ ನಾನು ಯಾವ್ದೇ ಒಬ್ಬ ಮಧ್ಯವರ್ತಿಗೆ ಹೋಗಿ ಫೋನ್ ಪೇ, ಗೂಗಲ್ ಪೇಗೆ ಹಾಕದ್ ನಿಲ್ಸಿ 12 ಸಂಸ್ಥೆಲಿ ಯಾವ ಸಂಸ್ಥೆಗೆ ನಾನು ದುಡ್ಡು ಹಾಕ್ತಿದೀನಿ ಅದು ಗೊತ್ತಾಗ್ಬೇಕು. ಎರಡನೇದು, ನಿಮ್ಗೆ ಹೈಕೋರ್ಟ್ ಹೇಳಿರೋದು, ಸರ್ಕಾರ ಹೇಳಿರೋದು ಅಲ್ಲ, ಇವ್ರು ಮಾಡಿರೋದು ಅಲ್ಲ. ಇವ್ರು ಜಾಸ್ತಿ ತಗೊಂತಿದ್ರು ಅನ್ಬಿಟ್ಟು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಹೈಕೋರ್ಟ್ ಜಾಸ್ತಿ ತಗಂತವ್ರೆ ಅನ್ಬಿಟ್ಟು ನೀವು ಇಷ್ಟೇ ರೇಟು ತಗೊಳ್ಬೇಕು ಅಂತ ಹೇಳಿ ಮತ್ತೆ ಸಾರಿಗೆ ಇಲಾಖೆಗೆ ಗೈಡ್ಲೈನ್ಸ್ ಕೊಡ್ತು. ಅಷ್ಟ್ ಹೇಳಿದ್ರು ಕೂಡ ಅದು ದಂಧೆ ನಿಂತಿಲ್ಲ. ಇದು ಹಿಂಗಾಗಿ ಡ್ರೈವರ್ಗಳು ಕೊಟ್ಟಷ್ಟು ಇಸ್ಕೊಂಡು GPS ಪ್ಯಾನಿಕ್ ಬಟನ್ ಹಾಕೊಂಡವ್ರೆ. ಇವಾಗ ನೀವೆಲ್ಲ ಏನ್ GPS ಪ್ಯಾನಿಕ್ ಬಟನ್ ಹಾಕಿದಿರಲ್ಲ, ನೀವಾಗ ಎಫ್ಸಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಎಫ್ಸಿಗೆ ಹೋಗೋ ಟೈಮಲ್ಲಿ ನೀವು ರೀಚಾರ್ಜ್ ಮಾಡ್ಕೊಂಡು ಹೋದ್ರೇನೆ ಆ ಗಾಡಿ FC ಆಗೋದು. ನೀವು ರೀಚಾರ್ಜ್ ಮಾಡದೆ ಬಿಡು ಇನ್ನೊಂದ್ 2 ತಿಂಗಳು ಬಿಟ್ಕೊಂಡು ಮಾಡೋಣ ಅಂತ ಹೋದ್ರೆ ಈ GPS ಪ್ಯಾನಿಕ್ ಬಟನ್ದು ರೀಚಾರ್ಜ್ ಟೈಮ್ ಮುಗೀತು ಅಂದ್ರೆ ನೀವೇನು 13,000 12,000 ಕೊಟ್ಟು ಹಾಕ್ಸಿರ್ತಿರಲ್ಲ, ಅದಷ್ಟೇ ಹೋಯ್ತು. ಮತ್ತೆ ಇನ್ನೂ ಒಂದ್ಸರಿ ನೀವು ಅದಕ್ಕೆ GPS-ಗೆ ಅಮೌಂಟ್ ಎಕ್ಸ್ಟ್ರಾ ಕೊಟ್ಟು ಮತ್ತೆ ಹಾಕಿಸ್ಬೇಕು. ಈ ತರನು ಕೂಡ ಇದೆ. ಹಿಂದೆ ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ರು, ಬಿಡು FC ಐತೆ ಮುಂದಿನ ತಿಂಗಳು ಮಾಡಿಸ್ಕೊಳ್ಳೋಣ, ಈ ತಿಂಗಳೇನೋ ನಿಧಾನಕ್ಕಾಗ್ಲಿ ಅಂತ ಮಾಡ್ಸೋರು. ಈಗ ಹಂಗ ಆಗಕ್ ಸಾಧ್ಯನೇ ಇಲ್ಲ. ನೀನ್ FC-ಗೆ ಬಿಡ್ಬೇಕಾ, 1 ತಿಂಗಳು ಮುಂಚೆನೆ ರೀಚಾರ್ಜ್ ಮಾಡ್ಕೊಂಡು ಆಮೇಲೆ ನೀನ್ FC-ಗೆ ಹೋಗು ಅನ್ನೋ ತರ ಇದೆ. ಅಂದ್ರೆ ಒಟ್ನಲ್ಲಿ ಏನು ಅಂದ್ರೆ ಈ 12 ಸಂಸ್ಥೆಗೆ ಈ GPS ಪ್ಯಾನಿಕ್ ಬಟನ್ ಏನಿಲ್ಲ ಆದೇಶ ಮಾಡಿದಾರಲ್ಲ, ಎಲ್ಲೊಬ್ಬ ಡ್ರೈವರ್ಸ್ನೆಲ್ಲ ಅವ್ರಿಗೆ ಒತ್ತೆ ಆಳ ಮಾಡಿ ಇಕ್ಬಿಟ್ಟವ್ರೆ. 12 ಸಂಸ್ಥೆಗೂ ಒತ್ತೆ ಆಳ ತರ ಇಕ್ಬಿಟ್ಟವ್ರೆ. ಮುಂಚೆ ಎಲ್ಲ RTO-ದಲ್ಲಿ FC ಆದ್ರೆ ನಾವು ಜೀವನ ಮಾಡ್ಬೋದಾಗಿತ್ತು ರಿನ್ಯೂವಲ್ ಮಾಡ್ಕೊಂಡು. ಅಂದ್ರೆ RTO ಸರ್ಕಾರಕ್ಕೆ ನಾವು ಒತ್ತೆ ಆಳಾಗಿದ್ದು, ಈಗ 12 ಸಂಸ್ಥೆಗೆ ಒತ್ತೆ ಆಳಾಗಿ ಸರ್ಕಾರಕ್ಕೂ ಕೂಡ ಒತ್ತೆ ಆಳಾಗಿದ್ದೀವಿ. ಆ ತರ ಮಾಡಿರೋದ್ರಿಂದ ಇದೇ ಸರಿಲ್ಲ ಅಂತ ಹೇಳಿ ಭೈರತಿ ಸುರೇಶ್ ಹೇಳಿರೋದು. ಹಂಗಾಗಿ ಸರಿಲ್ಲ ಅಂದ್ಮೇಲೂ ಕೂಡ ಈ ತರ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಿದೀವಿ, ಇದನ್ನ ಸರಿಪಡಿಸ್ಕೊಡಿ ಅಂತ ಒಂದ್ ಮನವಿ ಕೊಡೋಣ ಅಂತ ಈ ಕೆಲಸ ಮಾಡ್ತಾ ಇರೋದು. ದಯವಿಟ್ಟು ನಿಮ್ ಹೆಸರು, ನಿಮ್ ಫೋನ್ ನಂಬರು ಇಲ್ಲಿ ಬರ್ದಾಕಿದ್ರೆ ನಾವು ಬೇಕಾದ್ರೆ ವಾಟ್ಸಾಪ್ ಒಂದು ಗ್ರೂಪ್ ಮಾಡ್ತೀವಿ. ಫ್ರೀ ಆಗಿದ್ದವರು ಅವತ್ತು ಹೇಳ್ತೀವಿ, ಬರೋರು ಇದ್ರೆ ಬರ್ಬೋದು. ನಿಮ್ಗೆ ಏನ್ ಡೌಟ್ ಇದೆ ಕೇಳೋಣ, ಕೇಳಿ ಹೇಳ್ತೀನಿ. ಯಾರು ಕೇಳಿದ್ದು? ನೀವು ಬ್ರೋಕರ್ ಥ್ರೂ ಹೋಗೋದ್ರಿಂದ ಕೇಳ್ತವ್ರೆ. ಈಗ ಅದಕ್ಕೆ ನಾನು ಲೆಟರ್ ಮಾಡ್ಕೊಂಡ್ ಬಂದಿದ್ದು. ಈಗ ನಮ್ಗೆ ಒಬ್ರು ಗೊತ್ತಿರೋರು ಸಿಗಾಕೊಂಡ್ರು, ಸಿಕ್ಕದ್ಮೇಲೆ ನಾವೇನ್ ಮಾಡ್ದೋ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಾಕ್ದೋ. ತುಂಬಾ ಜನ ನೋಡಿದಾರೆ. ಕೆಲವರೆಲ್ಲ ಸೋಮಣ್ಣ ಹೆಂಗ್ ಹಾಕ್ಸ್ಬೇಕು ನಂಬರ್ ಕೊಡಿ ಅಂತ ಕೇಳ್ತಾರೆ. ನಾವ್ ಅಂತವ್ರ ನಂಬರ್ ಕೊಡ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಫೋನ್ ಪೇ, ಗೂಗಲ್ ಪೇಗೆ ಅಮೌಂಟ್ ಹಾಕ್ಬೇಡ್ರಪ್ಪ, ಕಂಪ್ನಿ ಲಿಂಕ್ ಕೊಡ್ತೀವಿ, ಆ ಲಿಂಕ್ ಅಲ್ಲಿ ಹಾಕಿ ಅಂತಾರೆ. ಆ ಲಿಂಕ್ ಬರ್ತಿದ್ದಂಗೆನೆ ಆ ಲಿಂಕ್ ಎಲ್ಲ ತೋರ್ಸುತ್ತೆ ಎಷ್ಟ್ ಹಾಕ್ಬೇಕು, ಏನ್ ಹಾಕ್ಬೇಕು ಅಂತ. ನೀವು ಸರ್ಕಾರ ಹೇಳಿರೋ ರೇಟ್ಗಿಂತ ಜಾಸ್ತಿ ಕೊಟ್ರು ನಿಮ್ಗೆ GST ಬಿಲ್ ಬಂದ್ಮೇಲೆ ನೀವು ಬೇಕಾದ್ರೆ ಸರ್ಕಾರಕ್ಕೆ ಆ ಬಿಲ್ಲನ್ನೆಲ್ಲ ತೋರಿಸಿದಾಗ ಕಂಪ್ನಿಯವ್ರು ನಮಗ್ ಮೋಸ ಮಾಡ್ತಾವ್ರೆ ಅಂತ ಅಧಿಕಾರಿಗಳಿಗೆ ಇಲ್ಲ ಸಚಿವರು ಗಮನಕ್ಕೆ ಬಂದ್ರೆ ನಾವು ಬೇಕಾದ್ರೆ ಅವ್ರು ಸಪೋರ್ಟ್ ಮಾಡ್ರೆ ನಾವು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ಬಿಟ್ಟು ಅಮೌಂಟ್ ನ ರೀಫಂಡ್ ಮಾಡ್ಕೊಬೋದಲ್ಲ. ಸರ್ ಬ್ರೋಕರ್ ಒಂದ್ ಹೇಳ್ತೀನಿ ಕೇಳಿ ಸರ್, ಯಾರೇ ಒಬ್ಬ ಬ್ರೋಕರ್ ಆದ್ರೂನು ಅವಂದು ಹೊಟ್ಟೆಪಾಡಿರ್ತದೆ. ಈಗ ನೀನ್ GPS ಪ್ಯಾನಿಕ್ ಬಟನ್ ನನ್ನ ಹತ್ರ ಬಂದ್ ಹಾಕ್ಸ್ಕೊಂತೀಯ ಅಂದ್ರೆ ನನ್ಗೂ ಅದ್ರಲ್ಲಿ 1,000ನೋ 2,000ನೋ ಸಿಕ್ಲಿ ಅಂತಾನೆ ಅವನು ಎದುರು ನೋಡೋದು. ಅವನೇನ್ ಮಾಡ್ತಾನೆ, ಡೈರೆಕ್ಟ್ ಲಿಂಕ್ ಇರೋರ್ನ ನಿಮಗ್ ತೋರ್ಸಲ್ಲ. ನೀನ್ ನನ್ಗೆ ಹಾಕಪ್ಪ ದುಡ್ಡು, ನಾನು ನಿನ್ಗೆ ಏನಕ್ಕೆ ಹಾಕಿಸ್ಕೊಡ್ತೀನಿ ಅನ್ಬಿಟ್ಟು ಅವ್ನ್ಗೆ ಏನ್ ಕೊಡ್ಬೇಕು ಕೊಟ್ಬಿಟ್ಟು ಬಾಕಿ ಉಳಿಸ್ಕಂತಾನೆ. ಇದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸಮಸ್ಯೆ ಆಗ್ತಾ ಇರೋದು, ಕೆಲವೊಂದು GPS-ಗಳು ಸರಿಯಾಗಿ ಟ್ರ್ಯಾಕ್ ಆಗದೆ ಸಮಸ್ಯೆಗಳಾಗಿದಾವೆ. ಅದನ್ನ ರೆಡಿ ಮಾಡ್ಕೊಡುವಂತ ಬ್ರೋಕರ್ ಹತ್ರಕ್ಕೆ ಹೋದ್ರೆ ಅವ್ನ ಕೈಗೆ ಸಿಗಲ್ಲ. ಅವನು ಅದೇನಾಯ್ತು ಅಂತ ಕಾಗೆ ಆರ್ಸಿರವು. ಅದಕ್ಕೆ ನಾನ್ ಹೇಳೋದೇನು, ನೇರವಾಗಿ ಇದ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇನ್ನು ತಗಂತೀರಾ, ಶೋರೂಮ್ ಅವರು GPS ಪ್ಯಾನಿಕ್ ಬಟನ್ ಹಾಕಿ FC ಮಾಡ್ಬೇಕು ಅನ್ನೋ ರೈಟ್ಸ್ ಟ್ರಾನ್ಸ್ಪೋರ್ಟ್ ಇಲಾಖೆ ಕೊಟ್ಟಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ ಸಂಘಟನೆ ಲಾಯರ್ ಇದನ್ನ ಪ್ರಶ್ನೆ ಮಾಡಿ RTA ಹಾಕಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಟ್ರು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ ಲಾಯರ್ಗೆ ರಿಪ್ಲೈ ಕೊಟ್ಟಿದ್ದಾರೆ, ಶೋರೂಮ್ ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಶೋರೂಮ್ ಅವರು ಕಾರ್ನ ಮಾರ್ಬೋದು, ಮಾರ್ಬಿಟ್ಟು ನೀವೇನಿದೆಯೋ RTO ಬಿಡ್ಬೋದು. RTO ಆಗಿ ರೋಡ್ಗೆ ಬರ್ತಾವಲ್ಲ ಗಾಡಿಗಳು,
ಅದಾದ್ಮೇಲೆ ಎಫ್ಸಿಗೆ ಹೋಗ್ತಿರಲ್ಲ, ಅವಾಗ ನೀವು GPS ಪ್ಯಾನಿಕ್ ಬಟನ್ ಹಾಕ್ಬೇಕು ಅನ್ನೋ ರೀತಿಲಿ ಇರೋದು. ನಾವು ಶೋರೂಮ್ ಅವರು ಒಟ್ಟಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಆದೇಶ ಇರೋದು. ಇಲ್ಲಿ ಶೋರೂಮ್ ಅವರು ನೀವ್ ಎಷ್ಟ್ ಕೊಟ್ರಿ ದುಡ್ಡು? ಅದೆಲ್ಲ ನನಗೆ ಗೊತ್ತು ಯಾಕೆ ಜಾಸ್ತಿ ಹಾಕಿರ್ತಾರೆ ಅಂದ್ರೆ ಅದು GPS ಪ್ಯಾನಿಕ್ ಬಟನ್ ಅಂತ ಸೇರ್ಸಲ್ಲ, ಸ್ಪೀಡ್ ಗವರ್ನರ್, ಆಕ್ಸಿಸರೀಸ್ ಅಂತ ಸೇರಿಸ್ಬಿಟ್ಟು ಅದ್ರ ಜೊತೆಗೆ GPS ಅಂತ ಸೇರಿಸ್ಬಿಟ್ಟು ಅಮೌಂಟ್ ತಗೊಂತಾರೆ. ಅದೊಂದು ಟೆಕ್ನಿಕ್ ಮಾಡ್ಕೊಂಡು ಮಾಡ್ತಾವ್ರೆ ಅಂತ ಅನ್ಕೊಂತೀನಿ. ಇದ್ರೆ ಏನಾಗ್ತದೆ, ಈಗ ಯಾರೋ ಒಂದ್ 4 ಜನ ಡ್ರೈವರ್ಗಳು ಅದರ ಏನೋ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ. ಸರ್ ನಾನು ಹಿಂಗ್ ಹೇಳ್ತಾವ್ರೆ ಏನ್ ಮಾಡ್ಬೇಕು ಅಂತ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ರೆ, ಅಣ್ಣ ಹಂಗಲ್ಲ ಅಣ್ಣ ಹಿಂಗ್ ಮಾಡ್ಕೊ ಅಂತ ಹೇಳ್ತಾರೆ. ಮುಂಚೆ ಆಟೋ ಮಾಫಿಯಾ ಅಂತ ನಡೀತಾ ಇತ್ತು. ಹೊಸ ಆಟೋಗಳು ಯಾರು ಮಾರೋ ರೈಟ್ಸ್ ಇಲ್ಲ, ಹೊಸ ಆಟಗಳನ್ನ ಮಾರ್ತಾ ಇದ್ರು. ಪರ್ಮಿಟ್ ನ 15,000 ರೂಪಾಯಿ ಮಾರ್ತಿದ್ರು. 500 ರೂಪಾಯಿ ಸಿಗುತ್ತೆ ಅಂತ ಪ್ರಚಾರ ಮಾಡ್ದು. ಈಗ ಎಲ್ಲಾ ಆಟೋ ಡ್ರೈವರ್ಗೂ ಗೊತ್ತಾಗೋಯ್ತು. ಆಮೇಲೆ ಹೊಸ ಆಟೋಗಳು ಯಾರು ತಗೊಳಕ್ ಹೋದ್ರೆ ನಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ಗಳು ಕೊಡ್ತಾರೆ, ಸರ್ ಹೆಂಗ್ ತಗೊಬೇಕು ಏನ್ ಮಾಡ್ಬೇಕು ಅಂತ. ಆಗ ನಾವ್ ಹೇಳ್ತೀವಿ, ನೋಡಪ್ಪ ಫಸ್ಟ್ ಹೋಗಿ DL ಗೆ ಬ್ಯಾಡ್ ಸಿಗುತ್ತಾ ಅಂತ ಅಪ್ಲೈ ಮಾಡು, ಪ್ರೊಸೀಡಿಂಗ್ ಕಾಪಿ ತಗೊಂಬಾ, ಆಮೇಲೆ ಹೋಗಿ ಶೋರೂಮ್ ಅಲ್ಲಿ ಕೊಟೇಶನ್ ಹಾಕ್ಸು, ಶೋರೂಮ್ ಅಲ್ಲೇ ತಗೋ, ಬೇರೆ ಕಡೆ ತಗೊಂಬೇಡ ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ನೀವ್ ಎಲ್ಲಿವರೆಗೂ ಬಂದು ಗ್ರೂಪ್ ಅಲ್ಲಿ ಸೇರ್ಕೊಳ್ಳಲ್ಲ, ಎಲ್ಲಿವರೆಗೂ ಪ್ರಶ್ನೆ ಮಾಡಿ ಕೇಳ್ಕೊಂಡು ಮುಂದುವರಿಯಲ್ಲ, ಅಲ್ಲಿವರೆಗೂ ಈ ದಂಧೆ ನಿಲ್ಲಲ್ಲ, ನಡೀತಾನೆ ಇರ್ತದೆ.